ಜೊತೆ ದೇವಿಕಾ ಅಂತ ಕರೆ ಮಾಡಿದ್ದಾರೆ. ದೇವಿಕಾ ನಮಸ್ತೆ. ದೇವಿಕಾ ಮಾತಾಡೋದು ಕೇಳಿಸ್ತಿದೆಯಾ? ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿಯಿಂದ ಆಚೆ ಬಂದು ಮಾತಾಡಿ. ಇಲ್ಲ. ಓಕೆ. ಸೊ ದೇವಿಕಾ ಅವರೇ, ಬ್ರಹ್ಮಾಂಡ ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ತೆ ಗುರುಜಿ. ಶುಭಮಸ್ತು, ಹೇಳಿ ದೇವಿಕಾ. ಅದೇ ನಮ್ಮ ಮನೇಲಿ ತೆಂಗಿನಕಾಯಿ ಯಾವಾಗ್ಲೂ ಇಡಲ್ಲ, ಮುಖವಾಡ ಇಡ್ಬೇಕಾದ್ರೆ ತೆಂಗಿನಕಾಯಿ ಇಡ್ತೀವಲ್ಲ, ಇಡ್ಬೋದಲ್ಲ ಸ್ವಾಮಿ? ತೆಂಗಿನಕಾಯಿ ಏನು ಇಡಬೇಕಾಗಿಲ್ಲ. ನೀವು ತೆಂಗಿನಕಾಯಿ ಪ್ರತಿದಿನಾನು ಇಡಬೇಕು ಅನ್ನೋ ಶಾಸ್ತ್ರವೇ ಇಲ್ಲ. ಏನು ಅಂದರೆ ಕೆಲವರು ಶುಕ್ರವಾರ ತೆಂಗಿನಕಾಯಿ ಇಟ್ಬಿಟ್ಟು ವಾರ ಚೇಂಜ್ ಮಾಡ್ತಾರೆ, ಕೆಲವರು ತಿಂಗಳು ತೆಂಗಿನಕಾಯಿ ಇಟ್ಬಿಟ್ಟು ದೇವ್ರ ಮನೇಲಿ ಮಾಡ್ತಾರೆ. ಆ ಥರದ್ದೆಲ್ಲ ಇಲ್ಲ. ಆ್ಯಕ್ಚುಲಿ ತೆಂಗಿನಕಾಯಿನ ಇಡಬಾರ್ದು, ಪೂರ್ಣ ಫಲ ಅಂತ ಹೇಳ್ತೀವಿ. ಅಂಥದ್ದು ಕೆಲವ್ರ ಮನೇಲಿ ಪದ್ಧತಿ. ನಮ್ಮ ಮನೆ ತೆಂಗಿನ ಮರ ಇತ್ತು, ಆ ಫಲವನ್ನು ನಮ್ಮನೆ ದೇವ್ರ ಮನೇಲಿ ಇಟ್ಬಿಟ್ಟು ಒಂದು ತಿಂಗಳಾದ ಮೇಲೆ ನಮ್ಮಲ್ಲಿ ಪೌರ್ಣಮಿ ಅಮಾವಾಸ್ಯೆ ಚೇಂಜ್ ಮಾಡ್ತೀವಿ ಅಂತ ಇರುತ್ತೆ. ಕೆಲವರು ಈ ದೇವಸ್ಥಾನಕ್ಕೆ ಅಕಸ್ಮಾತ್ ಈ ಥರ ವ್ರತ ಇದ್ದರೆ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕಿದ್ರೆ ತೆಂಗಿನಕಾಯಿನ ಇಡಬೇಕಾಗಿಲ್ಲ. ನೀವು ಬರೀ 5 ವೇಳೆದಲ್ಲ ಲಕ್ಷ್ಮಿಗೆ ಆ ನಾರುಗಳ ಥರ ಏನಿರುತ್ತೆ ಕೈಗಳಲ್ಲಿ ನರಗಳಿದ್ದ ಹಾಗೆ ಅದು ಹೊರಭಾಗದಿರಬೇಕು, ನೈಸಾಗಿರೋದು ಒಳಭಾಗಿರಬೇಕು. ಒಂದು ಕುಚ್ಚು ಮಾವಿನ ಸೊಪ್ಪು ಮಾತ್ರ ಅದರೊಳಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಲಶಂ ಆವಾಹ್ಯಾಮಿ, ಮಹಾಲಕ್ಷ್ಮಿ ಸ್ನಾನ ಮಾಡೋದು. ಸಣ್ಣದಾಗಿರ್ತಕ್ಕಂಥ ಪಂಚವಾಳೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರು ಗಂಗಾ ತಾಳಿ ಅಂತ ಒಂದು ಪುಟಾಣಿ ಸಿಗುತ್ತೆ. ಗಂಗೆ ಪೂಜೆ ಅವಳು ಹೇಳ್ತಾಳೆ, ಗಂಗಾಲಕ್ಷ್ಮಿ ಅಂತಲೇ ಹೇಳ್ತಾಳೆ, ಗಂಗಾನೂ ಲಕ್ಷ್ಮಿನೇ ಅವತಾರ ಅಂತ. ಸೊ ಗಂಗೆಯನ್ನು ಪೂಜೆ ಮಾಡೋದು ಸಾಕು ಅಂತ. ಅವತ್ತು ಕಲಶ ಹಿಡದೆ ಇವಳು ಲಕ್ಷ್ಮಿ ಅಲ್ಲ ಗಂಗಾಲಕ್ಷ್ಮಿ, ಅವಾಗ ನಮಗೆ ದೋಷ ಇಲ್ಲ. ಅದಕ್ಕೆ ಗಂಗೆಗೆ ನೀರಿಗೆ ಯಾವ ಕಾಲಕ್ಕೂ ದೋಷವಿಲ್ಲ. ಸೊ ಅವಳನ್ನ ಪ್ರಾರ್ಥನೆ ಮಾಡ ಗಂಗಾಲಕ್ಷ್ಮಿ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಹಂ ಸ್ಮರಣೆ ಮಾಡಿಕೊಂಡು ಗಂಗಾಲಕ್ಷ್ಮಿ ಇವತ್ತು ಲಕ್ಷ್ಮೀ ಸ್ವರೂಪದಲ್ಲಿ ನೀ ಬಂದಿದ್ಯಾ, ನನ್ನ ಮನೆ ಕುಟುಂಬ ರಕ್ಷಣೆ ಮಾಡೋ ಪ್ರಾರ್ಥನೆ ಮಾಡೋದು ಸಾಕು.